ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಮೀನರಾಶಿಯವರಿಗೆ ನೋಡಿ, ಶನಿಯ ಬದಲಾವಣೆ ಒಂದು ಮಹತ್ವದ ಪಾತ್ರ. ಮಾರ್ಚ್ ತಿಂಗಳ ಕೊನೆಗೆ ಶನಿ ಬದಲಾವಣೆಯಾಗಿ ಮೀನರಾಶಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ಇದು ಮುಂದಿನ ನಿಮ್ಮ 2.5 ವರ್ಷದ ಜೀವನದಲ್ಲಿ ಬಹಳ ಮಹತ್ವವನ್ನು ವಹಿಸುತ್ತೆ. ಸೊ ಈ ಶನಿಯ ಸಾಡೆ ಸಾತಿಯನ್ನ ನೀವು ಇದನ್ನೇ ನಿಮ್ಮ ಲಕ್ಕಾಗಿ ಪರಿವರ್ತನೆ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ? ಶನಿಯ ಉಪದ್ರವವನ್ನ ಕಡಿಮೆ ಮಾಡಿಕೊಂಡು, ಅಂತಂದ್ರೆ ಶನಿಯ ಸಾಡೆ ಸಾತಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ಒಂದು ಒಳ್ಳೆಯ ಲಾಭವನ್ನು ನೀವು ಶನಿಯಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಮೀನರಾಶಿಯವರು. ಇದು ಮತ್ತು ಇನ್ನೂ ಅನೇಕ ಸಂಗತಿಯನ್ನು ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನನ್ನ ಪರಮ ಆರಾಧ್ಯ ದೈವದ ದತ್ತಾತ್ರೇಯನ ಅನುಗ್ರಹದಿಂದ ತಾವೆಲ್ಲ ಸುಖ ಸಂತೋಷದಿಂದ ಇದ್ದೀರಿ ಅಂತ ಹೇಳಿ ನಾನು ನಂಬ್ತೇನೆ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇಟ್ಟುಕೊಳ್ಳಿ. ದತ್ತ ಚೈತನ್ಯ ಫೌಂಡೇಶನ್ ನೋಡಿ, ಅನೇಕ ಒಳ್ಳೊಳ್ಳೆಯ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಎಲ್ಲ ರಾಶಿಯ ಒಂದು ಮಾಸ ಭವಿಷ್ಯವನ್ನು ನಾನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಕುಂಭ ವಿವಾಹದ ಮಾಹಿತಿ, ಕುಜದೋಷದ ಸಂಪೂರ್ಣ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನ ನೋಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ನೋಡಿ, ನಾನು ಹೇಳಿದೆ, ಈ ಶನಿ ಸಾಡೆ ಸಾತಿಯ ಅವಧಿಯನ್ನ ನೀವು ಲಕ್ಕಾಗಿ ಮಾಡ್ಕೊಳ್ಳಿ. ಪ್ರಮುಖವಾದಂತಹ ಎಷ್ಟೋ ಯೋಗಗಳು ಶನಿಯಿಂದ ಪ್ರಾಪ್ತವಾಗಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಶನಿಯ ಒಂದು ಸಾಡೆ ಸಾತಿಯ ಅವಧಿಯನ್ನ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ನೀವು ಮಾಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ಶನಿಯ ಉಪಾಸನೆಯನ್ನ ಮಾಡಿಕೊಳ್ಳಿ. ಶನಿಯ ಸ್ತೋತ್ರಾದಿಗಳನ್ನ ಹೇಳ್ಕೊಳ್ಳಿ. ಇದು ನಮ್ಮ ವಿಡಿಯೋದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಶನಿ ಶಾಂತಿಯನ್ನ ಮರೆಯದೆ ತಪ್ಪದೆ ಮಾಡ್ಕೊಳ್ಳಿ. ಆಂಜನೇಯನ ಉಪಾಸನೆಯನ್ನ ಮಾಡ್ಕೊಳ್ಳಿ. ಇದಿಷ್ಟು ಮಾಡ್ಕೊಂಡ್ರೆ ನೋಡಿ, ಖಂಡಿತವಾಗಿಯೂ ಈ ಒಂದು 2.5 ವರ್ಷದ ಅವಧಿ ನಿಮಗೆ ತುಂಬಾ ಲಕ್ಕಾಗಿ ಪರಿಣಮಿಸುತ್ತೆ. ಇದ್ರ ಜೊತೆಗೆ ನೋಡಿ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಗುರು ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಖಂಡಿತವಾಗಿಯೂ ನಿಮ್ಮ ಮೇಲಿದೆ. ಅದರಿಂದ ಈ ಒಂದು ಮಾಸದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಉದ್ಭವವಾಗ್ತಾ ಇದ್ರೆ ಖಂಡಿತವಾಗಿಯೂ ಅವರ ಒಂದು ಕೃಪಾಶೀರ್ವಾದದಿಂದ ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಅವರ ಸಲಹೆಯನ್ನು ತೆಗೆದುಕೊಳ್ಳಿ, ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಒಂದು ವಿಷಯವನ್ನು ಬಹಳ ಜಾಗ್ರತೆಯಾಗಿ ನೆನಪಿಟ್ಟುಕೊಳ್ಳಿ. ವಿಪರೀತವಾದಂತಹ ಖರ್ಚನ್ನ ಮಾಡಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬೇಡಿ. ಅಂತಹ ಅನೇಕ ಪ್ರಸಂಗಗಳು ಈ ಮಾಸದಲ್ಲಿ ಎದುರಾಗುತ್ತವೆ. ಸೊ ಹಾಗಾಗಿ ಅಲ್ಲಿ ಒಂದಷ್ಟು ಕಾನ್ಸಂಟ್ರೇಷನ್ ಅನ್ನು ವಹಿಸ್ಕೊಳ್ಳಿ. ಯಾವುದಕ್ಕೆ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬಾರದು ಅಂತ ಅನ್ನೋ ಒಂದು ಜ್ಞಾನವನ್ನ ಜಾಸ್ತಿಯಾಗಿ ಮಾಡ್ಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ನೀವು ಇಕ್ಕಟ್ಟಿನಲ್ಲಿ ಸಿಲುಕಿಸಿಕೊಳ್ಳುವಂತಹ ಪ್ರಸಂಗ ಬರೋದಿಲ್ಲ. ನೋಡಿ, ಉದ್ಯೋಗದಲ್ಲಿ ಈ ಒಂದು ಮಾಸದಲ್ಲಿ ಶನಿಯ ಎಷ್ಟೇ ತೊಂದರೆ ಇದ್ರೂ ಕೂಡ ಒಂದು ಸ್ವಲ್ಪ ಮಟ್ಟಿನ ಯಶಸ್ಸು ಖಂಡಿತವಾಗಿಯೂ ಡೆವಲಪ್ಮೆಂಟ್ ಆಗುತ್ತೆ. ಪ್ರಮೋಷನ್ಗೂ ಕೂಡ ನಿಮಗೆ ಒಂದಷ್ಟು ಆಶಾಭಾವನೆಗಳು ಕಂಡು ಬರುತ್ತೆ. ಅಥವಾ ನೀವೇನಾದರೂ ಮನಸ್ಸಿನಲ್ಲಿ ಬದಲಾವಣೆಯನ್ನು ಅಪೇಕ್ಷೆ ಮಾಡ್ಕೊಂಡಿದ್ರೆ ಅದು ಕೂಡ ಖಂಡಿತವಾಗಿಯೂ ಈಡೇರುತ್ತೆ. ಆದರೆ ನೋಡಿ, ಎಚ್ಚರ ಅಂತಂದ್ರೆ ಸ್ವಲ್ಪ ನೀವು ಮೈ ಮರೆತರೆ, ಎಚ್ಚರ ತಪ್ಪಿದ್ರೂ ಕೂಡ ನೀವು ಗಳಿಸಿದಂಥ ದುಡ್ಡು ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ, ಎಲ್ಲೋ ಹೋಗ್ಬಿಡುತ್ತೆ. ಈ ವಿಷಯದಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಿ. ಇಲ್ಲದೇ ಇದ್ರೆ ಹಣವನ್ನ ಅನಾವಶ್ಯಕವಾಗಿ ನೀವು ಕಳೆದುಕೊಳ್ತೀರಾ. ಈ ಮಾಸದಲ್ಲಿ ನೋಡಿ, ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರುತ್ತೆ, ಆತಂಕ ಇರುತ್ತೆ. ಸೊ ಆ ವಿಷಯದಲ್ಲಿ ಗಮನ ಕೊಡಿ. ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಇನ್ನು ಕುಟುಂಬದ ವಿಷಯದಲ್ಲಿ ಬಂದಾಗ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ಸಹನೆಯಿಂದ ಹ್ಯಾಂಡಲ್ ಮಾಡಿಕೊಂಡ್ರೆ ಕುಟುಂಬದ ವಾತಾವರಣ ಖಂಡಿತವಾಗಿಯೂ ಕೆಡೋದಿಲ್ಲ, ಅಲ್ಲಿ ಅಸಮಾಧಾನ ಆಗೋದಿಲ್ಲ, ನಿಮ್ಮ ಮಾನಸಿಕ ಒಂದು ಅಶಾಂತಿಗೆ ಕಾರಣ ಆಗೋದಿಲ್ಲ. ಅದು ನಿಮ್ಮ ಕೈಯಲ್ಲಿ ಇದೆ. ವ್ಯಾಪಾರ ಕ್ಷೇತ್ರದಲ್ಲಿ ನೋಡಿ, ವಿಶೇಷವಾಗಿ ಡೆವಲಪ್ಮೆಂಟ್ ಅಂತೂ ಇಲ್ಲ, ಅಂದರೆ ಅಭಿವೃದ್ಧಿ ಇಲ್ಲ. ಸೊ ಏನಿದೆಯೋ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಥಿರತೆಯನ್ನು ಕಾಯ್ದುಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ನಿಮ್ಮ ಯಾವುದೇ ಒಂದು ಸಂಕಟದ ಸಮಯದಲ್ಲಿ ಆಪ್ತರ ಸಲಹೆಯನ್ನು ಪಡೆದುಕೊಳ್ಳಿ, ಮಿತ್ರರ ಒಂದು ಉಪಯೋಗವನ್ನು ತೆಗೆದುಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿರುವವರಂತಹ ಸಲಹೆ ನಾನು ಆಗಲೇ ಹೇಳಿದೆ ಕೂಡ. ಅದೇ ರೀತಿ ಸಂಕಷ್ಟದ ಸಮಯದಲ್ಲಿ ಅವರ ಸಲಹೆ ಮತ್ತು ಮಾರ್ಗದರ್ಶನದಂತೆ ಮುಂದುವರೆದರೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ವಿವಾಹ ಯೋಗಕ್ಕಾಗಿ ಅಂದರೆ ಮದುವೆಗೆ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ವಿವಾಹ ಯೋಗದ ಸಾಧ್ಯತೆ,
ಅಥವಾ ಅದರಲ್ಲಿ ಏನಾದರೂ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಕೂಡ ಇರೋದರಿಂದ ವಿಶೇಷವಾಗಿ ಪ್ರಯತ್ನವನ್ನು ಮಾಡಿ. ಯಾವುದೇ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕು ಅಂತಂದರೂ ಕೂಡ ಸ್ವಲ್ಪ ವಿಚಾರ ಮಾಡಿ ಮುಂದುವರಿಯಿರಿ. ಅಂದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿ ಆಗೋದಿಲ್ಲ. ಈ ಒಂದು ಮಾಸದಲ್ಲಿ ನಾನು ಹೇಳಿದಂತೆ ಶನಿಗೆ ಸಂಬಂಧಪಟ್ಟಂಥ ಎಲ್ಲ ಉಪಾಯಗಳನ್ನು ಮುಂದುವರಿಸಿ. ಅದರಿಂದ ಖಂಡಿತವಾಗಿ ಇದು 2.5 ವರ್ಷ ಶನಿಗೆ ಸಂಬಂಧಪಟ್ಟಂತಹ ಪೂಜಾದಿಗಳನ್ನು ಮಾಡಿದ್ದಾದರೆ ನಿಮಗೆ ಬರತಕ್ಕಂಥ ಅಡಚಣೆಗಳು ಖಂಡಿತವಾಗಿಯೂ ದೂರ ಆಗುತ್ತವೆ. ಮತ್ತೆ ಭೇಟಿಯಾಗೋಣ.